ಮಾಧ್ಯಮ ಸ್ನೇಹಿತ ಬಂಧುಗಳೇ, ಏನಿವತ್ತು ಕರ್ನಾಟಕ ರಾಜ್ಯ ಬೆಳಗಾವಿ ಸಂಘ ನಾವು ನಂಜನಗೂಡು ತಾಲೂಕಿನಲ್ಲಿ ಸುಮಾರು 2-3 ಸಭೆಗಳು ಮತ್ತು ಚಳವಳಿ ಮಾಡುವ ಸಂದರ್ಭದಲ್ಲಿ ತಮ್ಮಲ್ಲಿ ಒಂದು ವಿನಯಪೂರ್ವಕ ಮನವಿಯನ್ನು ಹೇಳಿದ್ರೆ, ರಾಜ್ಯ ಕಬ್ಬು ಬೆಳೆಗಾರ ಸಂಘ ಅಂತೇಳಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಅಂತೇಳಿ ಆ ಸಂಘಟನೆಯಲ್ಲಿ ನಾವು ಒಬ್ಬ ರಾಜ್ಯಾಧ್ಯಕ್ಷ ಕೆಲಸ ಮಾಡ್ತೀವಿ, ರೈತರಲ್ಲಿ ಮಾಡ್ತಾ ಇರ್ತೀವಿ. ತಮ್ಮೆಲ್ಲ ಸ್ನೇಹಿತರನ್ನ ಸೇರಿಸಿ ಒಂದು ಗ್ರೂಪ್ ಕೂಡ ಇವತ್ತು ಬೆಳಿಗ್ಗೆ ಪ್ರಾರಂಭ ಮಾಡಿದ್ದೇನೆ. ತಮ್ಮೆಲ್ಲರ ಸಹಕಾರ ಮತ್ತೆ ಇದನ್ನು ನಮ್ಮ ಸಂಘಟನೆ ಬೆಳವಣಿಗೆ ಕೋರ್ನ ಮೊದಲನೇ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಇಂದಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕೆರೆಮೂಡಿ ರಾಜಣ್ಣ ಮತ್ತೆ ಮೈಸೂರು ಜಿಲ್ಲಾಧ್ಯಕ್ಷರಾದ ಅಜಯ ರವಿ, ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾದ ಮುದ್ದಹಳ್ಳಿ ಚಿಕ್ಕಸ್ವಾಮಿ, ತಾಲೂಕು ಅಧ್ಯಕ್ಷರಾದ ಅಂಬಳೆ ಮಹಾದೇವಸ್ವಾಮಿ ಮತ್ತೆ ನಮ್ಮ ಸಂಚಾಲಕರಾದಂಥ ದೇವರಹಳ್ಳಿ ಮಹೇಶ್ ಮತ್ತೆ ಗ್ರಾಮ ಘಟಕದ ಅಧ್ಯಕ್ಷರಾದಂತಹ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ದೇವರೂರು ನಾಗೇಂದ್ರ ಮತ್ತೆ ಗ್ರಾಮ ಘಟಕದ ಅಧ್ಯಕ್ಷರಾದ ಹಳ್ಳಿಹಳ್ಳಿ ಪರಶುರಾಮಪ್ಪ ಮತ್ತೆ ದೇವರಹಳ್ಳಿ ಕುಮಾರ, ಉಂಡಿ ಮಹೇಶ್ ಮತ್ತೆ ಶಿವಣ್ಣ, ರೇವಣ್ಣ, ಮಲಣ್ಣ ಮುಂತಾದವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಇದೇನು ಮುಂದಿನ 8-10 ದಿವಸಗಳ ಮೊದಲೇ ಮೈಸೂರು ವಿಭಾಗದ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗ್ತದೆ. ಈ ಸದ್ಯ ಪ್ರಾರಂಭ ಆಗಬೇಕಾಗಿತ್ತು. ಕೆಲವು ಕಾನೂನು ತೊಡಕುಗಳಿಂದ ಕೆಲವೊಂದು ಕಾರ್ಖಾನೆಯ ವೈಯಕ್ತಿಕ ವಿಚಾರವಾಗಿಟ್ಟುಕೊಂಡು ಪ್ರಾರಂಭ ಆಗಿದೆ. ಪ್ರತಿ ಟನ್ ಕಬ್ಬಿಗೆ 4,000 ರೂಪಾಯಿನ ಈ ಸಾರಿ ಅಡ್ವಾನ್ಸ್ ಹೇಳಿ ನಿಗದಿ ಮಾಡಬೇಕು. ಕಳೆದ ಸಾಲಿನಲ್ಲಿ ಇದ್ದಂತಹ ಹಣಕ್ಕೆ ಕೇಂದ್ರ ಸರ್ಕಾರ FRP ಹಣವನ್ನು ಹೆಚ್ಚುವರಿ ಸೇರಿಸಿದ್ರು ಕೂಡ ರೈತರ ಈ ಭಾಗದ ಬರ ಮತ್ತು ತೀವ್ರ ಸಂಕಷ್ಟದಲ್ಲಿರ್ತಕ್ಕಂಥ ರೈತರನ್ನ ರಕ್ಷಣೆ ಮಾಡಬೇಕು ಮತ್ತೆ ಕಬ್ಬು ಬೆಳೆಗಾರರಿಗೆ ರಕ್ಷಣೆ ಸಿಗಬೇಕು ಅಂತ ಹೇಳಿದೆ. ಪ್ರತಿ ಟನ್ನಿಗೆ 4,000 ರೂಪಾಯಿ ನಿಗದಿ ಆಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಆಗ್ರಹ ಮಾಡಿದೆ. ಮತ್ತೆ ಸಕ್ಕರೆ ಕಾರ್ಖಾನೆಯಲ್ಲಿ ಕಳೆದ ಸಾಲಿನ 2 ವರ್ಷಗಳ ಹಿಂದಿನ ಆದೇಶದ ಪ್ರಕಾರ ಸುಮಾರು ರಾಜ್ಯದಲ್ಲಿ 950 ಕೋಟಿ ಬರಬೇಕು. ಮೈಸೂರು ಜಿಲ್ಲೆಯಲ್ಲಿ ಸುಮಾರು 12ರಿಂದ 13 ಕೋಟಿ ರೂಪಾಯಿನಷ್ಟು 150 ರೂಪಾಯಿ ಪ್ರತಿ ಟನ್ಗೆ ರೈತರಿಗೆ ಬಾಕಿ ಬರಬೇಕಾಗಿದೆ. ಸರ್ಕಾರ ಮತ್ತು ಕಾನೂನಿನ ಇಕ್ಕಟ್ಟಿನಲ್ಲಿ ಸಿಕ್ಕಿ ರೈತರು ಪರವಾಗ್ತಾ ಇದ್ದಾರೆ. ತಕ್ಷಣ ಈ ಆಡಳಿತ ಮಾಡತಕ್ಕಂಥ ರಾಜ್ಯ ಸರ್ಕಾರ ಮತ್ತೆ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಸಕ್ಕರೆ ಕಾರ್ಖಾನೆಗಳಿಂದ ಕಬ್ಬಾಗಿದ್ದೀವಿ, ಲಾಭ ಬಂದಿದೆ, 150 ರೂಪಾಯಿನ ಕಾನೂನು ರೀತಿಯ ತೊಡಕಿದೆ ರೈತರಿಗೆ ಕೊಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಮತ್ತೆ ಕಳೆದ ಸಾಲಿನ ಉಪೋತ್ಪನ್ನಗಳ ಲಾಭಾಂಶವನ್ನು ಕೊಡಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ. ಅಂದ್ರೆ ಸರ್ಕಾರ ಬಂಡವಾಳಶಾಹಿಗಳು ಮತ್ತು ಶ್ರೀಮಂತರ ಪರವಾಗಿ ಕೆಲಸ ಮಾಡಿದ್ದೀರೋ ಅಥವಾ ಬಡ ರೈತರ ಪರವಾಗಿ ಕೆಲಸ ಮಾಡಿದ್ದೀರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಇವತ್ತು ಜಿಲ್ಲಾ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳ ಅವ್ರ ಕ್ಷೇತ್ರ ಇದೆ, ಬಳ್ಳಾರಿ ಸಕ್ಕರೆ ಕಾರ್ಖಾನೆ. ಅವ್ರ ಕ್ಷೇತ್ರದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಕಾರ್ಖಾನೆ ಮಾಲೀಕರನ್ನ ಕರೆಸಿ ನನ್ನ ಮತಕ್ಷೇತ್ರದಲ್ಲಿರ್ತಕ್ಕಂಥ ನನ್ನ ಮತವನ್ನು ಕೊಟ್ಟಿರ್ತಕ್ಕಂಥ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಅನ್ಯಾಯವಾಗ್ತಾ ಇದೆ, ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂಥದನ್ನ ಒತ್ತಾಯ ಮಾಡ್ತೇವೆ. ಮತ್ತೆ ಪೂರ್ವ ಕಾಲದಲ್ಲೂ ಕೂಡ ಇದೊಂದು ಒತ್ತಾಯ ಇತ್ತು. ಬಳ್ಳಾರಿ ಸಕ್ಕರೆ ಕಾರ್ಖಾನೆ ಮುಂದೆ ತೂಕ ಯಂತ್ರವನ್ನು ಅಳವಡಿಸಬೇಕು ಅಂತ. ಇವತ್ತು ಕೂಡ ಸರ್ಕಾರ ಇರ್ತದೆ, ಬೇರೆ ಜನ ನಾವು APMC ಮುಖಾಂತರ ಮಾಡ್ತೀವಿ ಅಂತ ಹೇಳಿ ಸಕ್ಕರೆ ಸಚಿವರು ಹೇಳ್ತಾರೆ. ಆದರೂ ಕೂಡ ಕಾರ್ಖಾನೆ ಮುಂಭಾಗದಲ್ಲಿ ತೂಕದ ಯಂತ್ರವನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಇದು ರೈತರು ಕೂಡ ಒಂದು ಅನುಮಾನದ ಪ್ರಶ್ನೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ಕಾರ್ಖಾನೆ ನಿಮಗೆ ಕಾರ್ಖಾನೆಯ ಗೇಟ್ಗೆ ಅಂತ ಹೇಳ್ತಿಲ್ಲ, ನಿನ್ನ ಗೇಟ್ ಬಂದ ತಕ್ಷಣ ತೂಕ ಮಾಡಿ ಹೊರಗಡೆ ಇಟ್ಕೋ, ನೀ ಯಾವಾಗ ಆಗಿಲ್ಲ ಅಂತ ಹೇಳಿ ನಮ್ಮ ಪ್ರಶ್ನೆ. ಮತ್ತೆ ದ್ವಿಪಕ್ಷೀಯ ಒಪ್ಪಂದ ಪತ್ರ ಜಾರಿಯಾಗಿ ಹೋಗಿದೆ. ದ್ವಿಪಕ್ಷೀಯ ಒಪ್ಪಂದ ಪತ್ರ ಜಾರಿ ಆಗ್ತಾ ಇಲ್ಲ. ರೈತರ ಮತ್ತು ಸ್ಥಳೀಯ ರೈತರು ಮತ್ತೆ ಅಧಿಕಾರಿಗಳನ್ನು ಒಳಗೊಂಡಂತ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ
ಇಳುವರಿಯಲ್ಲಿ ಮೋಸ ಆಗ್ತಾ ಇರತಕ್ಕಂಥ ತಡಿಬೇಕು. ಬಳ್ಳಾರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭದಲ್ಲೂ ಕೂಡ 11.5% 12% ತೋರಿಸ್ತಾ ಇತ್ತು. ಯಾವಾಗ ಇಳುವರಿ ಆಧಾರದ ಮೇಲೆ ರೈತರಿಗೆ ಹಣ ಕೊಡಬೇಕು ಅಂತ ಬಂತು, ಆವಾಗ ತಕ್ಷಣ ರಿಕವರಿಯನ್ನು ಕಡಿಮೆ ಮಾಡಲಿಕ್ಕೆ ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು.